ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀರಿ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡಿರಿ. ಬರೀ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ. ಇವತ್ತು ಸೋಮವಾರ ರೀ. ಎದ್ದೀನಿ ಅವಾಗ 6 ಗಂಟೆಗೆ ಎದ್ದೀನಿ. ಆಲ್ರೂ ಈಗ ಇದು ಇರ್ತದಲ್ಲ ರೀ ಫ್ರೆಂಡ್ಸ, ಈಗ ಮಳೆಗಾಲ, ಹಾಗಾಗಿ ಜಲ್ದಿನೇ ಬೆಳಕು ಹೊಂಡ್ತದ. ಸೊ ಬೆಳಗ್ಗೆ ಎದ್ದೀನಿ ರೀ. ಎದ್ದ ತಕ್ಷಣ ಮೊದಲು ಗೇಟ್ ತೆಗಿಲತ್ತೀನಿ, ಯಾಕಂದ್ರೆ ಮಳೆ ಬಂದಿತ್ತು. ಇನ್ನೊಂದು ಜರ ಮಳೆ ಬಂದಿತ್ತು. ಇದು ನಮ್ಮದು ಗೇಟ್ ಹೆಂಗದ ಅಂದ್ರೆ ಮುರಿದು ಬಿಟ್ಟದ ರೀ ಫ್ರೆಂಡ್ಸ್. ಎಲ್ಲ ಪತ್ರ ಮುರಿದು ಬಿಟ್ಟದ. ಹಾಗಾಗಿ ಒಂದು ಸ್ವಲ್ಪ ರಾತ್ರಿ ಹಚ್ಚಕ್ಕೂ ಬರಲ್ಲ ರೀ, ಹಂಗೆ ಮುಂಜಾನೆ ತೆಗಿಲಿಕ್ಕೂ ಬರಲ್ಲ. ರಾತ್ರಿ ನಮ್ಮ ಯಜಮಾನ್ರಿ ಹಚ್ತಾರೆ ರೀ. ಫುಲ್ಲೆಲ್ಲ ಉಚ್ಚಿಬಿಟ್ಟು ಅದ್ರದ್ದು ತಂತಿ ಗಿಂತಿ ಸುತ್ತಿ ದಾರಾಗಿರ ಹಿಂಗೆಲ್ಲ ಹಾಕಿ ಅದ್ರಾಗ ಏನೂ ಇಲ್ಲೇ ರೀ ಖರೆ ಅಂದ್ರೆ ಆ ರೇಂಜಿಗೆ ಅದಾರ ಅದು ನಮ್ಮ ಗೇಟ. ನಿಮ್ಗೆ ಕಾಣಿಸಕತ್ತಿರಬೇಕು. ಅದು ಸುಮ್ಮನೆ ಅದು ಹಂಗೆ ಬಿಟ್ಟೇವಲ್ಲ ರೀ. ನಾಯಿ ಬರ್ತಾವ್ರಿ ಒಳಗೆ. ನಾಯಿ ಬಂದು ಬಾತ್ರೂಮ್ ಮಾಡ್ತಾವೆ. ನಾಯಿ ಬಂದು ಹೇಳ್ಬಿಡ್ತಾವೆ ರೀ. ಆಯಿತು ಒಳಗೆ ಬಂದುಬಿಡ್ತಾವೆ ನಾಯಿಗಳು. ಹಾಗಾಗಿ ರಾತ್ರಿಗೆ ಗೇಟ್ ಹಚ್ಕೆ ಹಚ್ತಿದ್ದೇವೆ ರೀ. ಅದು ನೋಡಿರಿ ಫುಲ್ಲ ಉಚ್ಚಿಬಿಟ್ಟದ ಅದು. ಹಂಗಾಗಿ ಯಜಮಾನ್ರಿ ಹಚ್ತಾರೆ, ನಾ ಏನು ಹಚ್ಚಂಗಿಲ್ಲ. ತೆಗೆದವ್ರೆ ರೀ. ದಿನ ಅವರಿಗೆ ಎಬ್ಬಿಸ್ತೀವಿ ಗೇಟ್ ತೆಗೀರಿ ಅಂತೇಳಿ. ಮತ್ತು ಅವ್ರು ಮನ್ಕೊಂಡಾರ. ಸುಮ್ಮನೆ ಯಾಕೆ ಎಬ್ಬಿಸ್ಲಿ, ರಾತ್ರಿ ಒಂದು ಬಾಡಿಗೆ ಹೊಡೆದು ಬಂದಾರ ರೀ. ಅದು ನಸ್ಕಿನ 3ಕ್ಕೆ ಬಂದಿದ್ದರು. ಹಾಗಾಗಿ ಅವ್ರಿಗೆ ಎಬ್ಬಿಸ್ಲಿ ಇಲ್ಲಿ ಬ್ಯಾಡ್ರಿ ಅಂತೇಳಿ ನಿಂತು ಎಬ್ಬಿಸ್ಲಿಲ್ಲ. ನಾನೇ ತೆಗೆದ ರೀ ಫ್ರೆಂಡ್ಸ. ತೆಗೆದು 6 ಗಂಟೆ ಆಗಿತ್ತು ರೀ. ಮೊದಲು ನೀರಿಗಿಟ್ಟು ಚಿನ್ಕೆ ಹೊರಗಿನ ಕಸ ಹೊಡ್ಲಿಕ್ಕೆ ಅದು ಮಳೆ ಬತ್ತಂದ್ರೆ ಹೊರಗಿನ ಕಸ ಹೊಡ್ಲಿಕ್ಕೆ ಬರಂಗಿಲ್ಲ. ರೋಟಿ ಕೆಸರಂದ್ರೆ ಕೆಸರಾಗ್ಬಿಡ್ತಾನೆ ನಮ್ಮ ಮನೆ ಮುಂದೆ. ಮಳೆ ಬತ್ತ ಹೊಡೆಯಂಗಿಲ್ಲ ರೀ. ಮಳೆ ಬರಲಿಲ್ಲ, ಒಂದು ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಹೊರಗಿನ ಕಸ ಹೊಡೆದು ರಂಗೋಲಿ ಹಾಕ್ತೀನಿ ರೀ. ಕಸ ಗಿಡ ಹೊಡೆದು ರಂಗೋಲಿ ಹಾಕಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ರೀ. ಅಂಗಳು ಚಲೋ ಕಾಣಿಸ್ತದೆ. ಮಳೆ ಬತ್ತಲ್ಲ ರೀ, ಫುಲ್ ಕೆಸರಂದ್ರೆ ಕೆಸರಾಗಿಬಿಡ್ತದೆ. ಅದಕ್ಕೆ ಮಳೆ ಬತ್ತಂದ್ರೆ ಹಾಕಂಗಿಲ್ಲ. ಅಂದರೂ ಇವತ್ತು ಜಲ್ದಿ ಹೇಳ್ಬೇಕಂತ ಅನ್ಕೊಂಡು ಅಂದರೂ ಒಂದು ಸ್ವಲ್ಪ ಲೇಟ್ ಐತ್ರಿ. ಯಾಕಂದ್ರೆ ಯಜಮಾನ್ರು ಲೇಟ್ ಮಾಡಿ ಬಂದ್ರೆ ನಸ್ಕಿನಾಗ ರಾತ್ರಿ 3 ಗಂಟೆಗೆ ಬಂದಿದ್ದರು. ಬಂದ್ಮ್ಯಾಗ ಅವರು ಊಟ ಮಾಡಿದ್ರು, ನಾನು ಊಟ ಮಾಡಿದೆ. ರಾತ್ರಿ ಊಟ ಮಾಡಿದೆ ಇಬ್ಬರು. ರಾತ್ರಿ ಊಟ ಮಾಡಿದ್ದಾರೆ ನಾ ಅಂದ್ರೆ ಅವ್ರು ಬಂದ್ಮ್ಯಾಗ ಹುಸುವಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಮನ್ಕೊಳಕ್ಕೆ ಲೇಟ್ ಆಯ್ತು ರೀ. ಅದಕ್ಕೆ ಮುಂಜಾನೆ ಒಂದು ಸ್ವಲ್ಪ 6 ಗಂಟೆಗೆ ಎದ್ದೀನಿ ರೀ ಫ್ರೆಂಡ್ಸ. 5:05 ಹೇಳ್ಬೇಕನ್ನೋದಿತ್ತು. ಮುಂಜಾನೆ ಸ್ವಲ್ಪ ಹೆಸರಲ್ಲಿ ಮತ್ತು 6 ಗಂಟೆಗೆ ಎದ್ದೆ ರೀ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಇವಾಗ ನೀರು ಕಾಯೋ ತನಕ ಹೊರಗೆ ಕಸ ಆಗಲಿ ರಂಗೋಲಿ ಆಗಲಿ ಎಲ್ಲ ಹಾಕಿ ಶಿನ್ಕೆ ಜಳಕ ಮಾಡ್ತೀನಿ ರೀ. ಜಳಕ ಮಾಡ್ಕೆ ಮತ್ತೆ ಸಿಗ್ತೀನಿ ಅಂತೀರಿ ಫ್ರೆಂಡ್ಸ ನಿಮ್ಗೆ. ಜಳಕ ಆಯ್ತು ರೀ ಫ್ರೆಂಡ್ಸ. ಈಗ ನಾನು ಪೂಜೆ ಮಾಡ್ತೀನಿ. ಮೊದಲು ಅಡುಗೆ ಮಾಡ್ಲಿಕ್ಕೆ ಹಾಕ್ತೀನಿ ರೀ. ಯಾಕಂದ್ರೆ ನಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಲೇಟ್ ಆಗ್ಲತ್ತದ ರೀ ಫ್ರೆಂಡ್ಸ. ಹಾಗಾಗಿ 7:15 ಹೋಗೋದದ. ಅದಕ್ಕಾಗಿ ಒಂದು ಸ್ವಲ್ಪ ಮೊದಲು ಕುಕ್ಕರ್ ಹಚ್ತೀನಿ, ದೇವ್ರ ಪೂಜೆ ಮಾಡ್ತೀನಿ. ಕುಕ್ಕರ್ ಹಚ್ಚಿ ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ. ಇನ್ನೊಂದು ಏನಂದ್ರೆ ನಂಗೆ ಭಾಳ ಖುಷಿ ಕೊಡ್ತದೆ ರೀ. ಯಾಕಂದ್ರೆ ಮನ್ಯಾಗ ಹೆಣ್ಮಕ್ಳಿಗೆ ಯಾರಿಗೆ ಗಂಡ್ಸ ಮಕ್ಳಿಗೆ ಹೊರಗೆ ಹೋದಲ್ಲೆಲ್ಲ ಕೆಲ್ಸಕ್ಕೆ ಹೋದಲ್ಲಿ ಅಲ್ಲಿ ಹೋದಲ್ಲಿ ದಿನಕ್ಕೆ ಒಂದು ಸಲ ಆದ್ರೆ, ವಾರದಾಗ ಒಂದು ಸಲ ಆದರೂ ರಜೆ ಸಿಗ್ತದೆ ರೀ ಗಂಡ್ಸ ಮಕ್ಳಿಗೆ. ಹೆಣ್ಮಕ್ಳಿಗೆ ಹಂಗಿಲ್ಲ ರೀ. ಅವು ಗಂಡ್ಸ ಮಕ್ಳಿಗೆ ರಜೆ ಸಿಕ್ಕರೆ ಬಿಟ್ರಿ ಹೊರಗಿದ್ರು ಮನೆಯಾಗಿದ್ರು ಹೆಣ್ಮಕ್ಳು ಹೆಂಗೆ ರೀ ಕೆಲಸ ಮನೆಯಿಂದ ಕೆಲ್ಸಕ್ಕಂತೂ ಒಟ್ಟು ರಜೆ ಸಿಗಂಗಿಲ್ಲ ರೀ. ಅದು ಪ್ರತಿಯೊಂದು ಹೆಣ್ಮಕ್ಳು ಅಲ್ಲಿರೋ ಲೈಫ್ ಹೆಂಗೆ ಎಲ್ಲರದ್ದು ಹಂಗೆ ರೀ. ಬಟ್ ನನಗೊಂದು ಖುಷಿ ಏನು ಗೊತ್ತು ರೀ ಫ್ರೆಂಡ್ಸ, ನಾನು 7:00 ಹೋಗ್ತೀನಿ ರೀ ಕೆಲ್ಸಕ್ಕೆ. ಡೈಲಿ 7:00 ಡೈಲಿ ಏನು ಹೋಗೋದಾಗಲ್ಲ ರೀ ನಂಗೆ. 7:00 ಹೋಗ್ತೀನಿ ರೀ ಕೆಲ್ಸಕ್ಕೆ. ಮತ್ತು ಯಜಮಾನ್ರು ಟ್ರಿಪ್ಗೆ ಹೋದಾಗೆಲ್ಲ ಹೆಂಗೆ ಹೈರಾಣ ಆಗ್ತಿದ್ದು ಗೊತ್ತು ರೀ ನಂಗೆ. ಅವರು ಯಜಮಾನ್ರು ಇದ್ದಿದ್ದಿಲ್ಲ, ನಮ್ಮ ತಮ್ಮನ ಇದ್ದಿದ್ದು ಮೊದಲು ರೀ. ಮುಂಜಾನೆ 5:30 ಹಂಗೆ ಹೇಳ್ತಿದ್ದೆ ರೀ. ಹುಡುಗರಿಗೆ 8:00 9:00 ತನಕ ಕೆಲಸ ಮಾಡಿ ಅವರಿಗೆಲ್ಲ ಅಡುಗೆ ಮಾಡಿ ಎಲ್ಲ ಮಾಡಿ ಊಟ ಮಾಡಿಸಿ ಶಾಲೆಗೆ ಕಳ್ಸೋಕೆ 9 ಆಗ್ತಿತ್ತು ನಂಗೆ. ಇಲ್ಲಿ 9 ಕೆಲ್ಸಕ್ಕೆ ಹೋಗ್ತಿದ್ದೆ. ಹೊತ್ತು 10:30 11 ಆಗ್ತಿತ್ತು ರೀ ಮನೆಗೆ ಬರ್ಲಿಕ್ಕೆ. ಮನೆಗೆ ಬಂದ್ಮೇಲೆ ಬಟ್ಟೆ ಬಾಂಡೆ ಎಲ್ಲ ಮಾಡಿ ಕಸ ಬಸ್ರಿ ಮಾಡೋಕೆ ಮತ್ತು 12 ಗಂಟೆ ಆಗ್ತಿತ್ತು ರೀ ನಂಗೆ. 12 ಗಂಟೆ ಆಗ್ತಿತ್ತು ರೀ. ಆಮೇಲೆ ಯಜಮಾನ್ರು ಇದ್ರಲ್ಲ ರೀ, ಹೆಂಗೆ ಆಗ್ತಿತ್ತು ಗೊತ್ತು ರೀ. ಅವ್ರಿಗೆ ಹೇಳ್ತಿದ್ರು, ನಂಗೆಲ್ಲ ಮಾಡ್ತಿದ್ರು. ಹುಡುಗರು ಶಾಲೆಗೆ ಕಳ್ಸೋದಾಗಲಿ ನಾನು ಬರೀ ಹೇಳ್ತಿದ್ದೆ, ಅಡುಗೆ ಮಾಡ್ತಿದ್ದೆ. ಒಮ್ಮೊಮ್ಮೆ ಅಡುಗೆನೂ ಮಾಡ್ತಿದ್ದಿಲ್ಲ ರೀ. ನಾಷ್ಟ ಗಿಷ್ಟ ಮಾಡೋದಿತ್ತು ಅಂದ್ರೆ ಯಜಮಾನ್ರಿಗೆ ಬಿಟ್ಟು ಹೋಗ್ತಿದ್ದು. ನಾವು ಅಡುಗೆನೂ ಮಾಡ್ತಿದ್ದಿಲ್ಲ. ಅವ್ರಿಗೆ ಹೇಳ್ಬಿಡ್ತಿದ್ದೆ ನಾವು ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ರಿ ಫ್ರೆಂಡ್ಸ. ಹೋದ್ನಲ್ಲ ರೀ, ಅಡುಗೆ ಮಾಡೋದಾಗಲಿ ನಾಷ್ಟ ಮಾಡೋದಾಗಲಿ ಹುಡುಗರು ಮೈ ತೊಳ್ಸೋದಾಗಲಿ ಅವ್ರಿಗೆ ಡಬ್ಬ ಮಾಡಿಸೋದಾಗಲಿ ಊಟ ಮಾಡಿಸೋದಾಗಲಿ ಅವ್ರಿಗೆ ತಯ್ಯ ಮಾಡಿಸೋದಾಗಲಿ ಇಷ್ಟೆಲ್ಲ ಮಾಡಿ ಚಿನ್ಕಿ ಅವರೆಲ್ಲ ಮನೆಗಿದ್ದಾಗ ಇಷ್ಟೆಲ್ಲ ಮಾಡ್ತಿದ್ರು. ನಾ ಕೆಲ್ಸಕ್ಕೆ ಹೋಗ್ತಿದ್ರಿ ಫ್ರೆಂಡ್ಸ. ಇದೊಂಥರ ಖುಷಿ ಅನ್ನಿಸ್ತಿತ್ತು ರೀ ನಂಗೆ. ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋರು ಇರ್ಬೇಕು ರೀ. ಹೆಲ್ಪ್ ಮಾಡೋರು ಇದ್ರಲ್ಲಿ ಜಾಸ್ತಿ ಯಾವಾಗ ಎಲ್ಲ ಟೈಮಲ್ಲಿ ಮಾಡೋದಿಲ್ಲ ರೀ. ಯಾವಾಗಾರ ನಮಗೆ ಇದು ಇರ್ತದೆ ನೋಡಿರಿ ಫ್ರೆಂಡ್ಸ್, ಹೈರಾಣ ಆಗಿರ್ತದೆ. ಏನೋ ಒಂದು ಕೆಲಸ ಮ್ಯಾಗ ಹೊರಗೆ ಹೋಗಿರ್ತೀವಿ, ಅವ್ರು ಕೆಲ್ಸಕ್ಕೆ ಹೋಗಿರ್ತೀವಿ. ಅಂಥ ಟೈಮ್ನಾಗ ಹೆಲ್ಪ್ ಮಾಡಿದ್ರೆ ಭಾಳ ಖುಷಿ ಆಗ್ತದೆ. ಯಜಮಾನ್ರು ಪ್ರತಿ ಸಲವೂ ಅವ್ರು ಮನೆಗಿದ್ರೆ ಟ್ರಿಪ್ ಹೋಲ್ಲ ಮನೆಗಿದ್ರಲ್ಲ ರೀ ನಾವು ಒಂದು ಸ್ವಲ್ಪ ಆರಾಮ ಎಲ್ಲ ಮಾಡ್ತಿದ್ರು. ಆಮೇಲೆ ಈಗ ರೀ ನಮ್ಮ ತಮ್ಮ ಬಂದಾನ ರೀ. 1.5 ತಿಂಗಳಾಯಿತು. ಈಗ ಇನ್ನೊಂದು ಖುಷಿ ಏನಂದ್ರೆ ಅವನು ಅದೇ ರೀತಿ ಕಾಳಜಿ ಮಾಡೋದಾಗಲಿ ಮನ್ಯಾಗ ಅದೇ ರೀತಿ ಕೆಲಸ ಮಾಡೋದಾಗಲಿ ಒಂದು ನಮ್ಮ ಯಜಮಾನ್ರಿಗೂ ಹಚ್ಚಂಗಿಲ್ಲ ರೀ. ನನಗೆ ಅಂತಲ್ಲ, ಅವ್ರಿಗೂ ಕೆಲಸ ಹಚ್ಕೊಡಂಗಿಲ್ಲ, ನನಗೂ ಕೆಲಸ ಹಚ್ಕೊಡಂಗಿಲ್ಲ ಮನ್ಯಾಗ. ಅವ ಇವತ್ತು ಅದೇ ಆತದ ನೋಡಿರಿ ಫ್ರೆಂಡ್ಸ. ಇವತ್ತು 7:00 ಕೆಲ್ಸಕ್ಕೆ ಹೋಗೋದ. ನನಗೆ ಇದಿಷ್ಟೇ ರೀ. ಬ್ಯಾಳಿಗೆ ಹಾಕಿನಿ ರೀ. ಬ್ಯಾಳಿ ಮಾಡ್ತೀನಿ, ಅನ್ನ ಮಾಡ್ತೇನೆ ರೀ. ಅನ್ನಿಗೆ ಇಡ್ತಾನೆ
ಹುಡುಗರು ಮೈ ತೊಳಸ್ತಾನೆ, ಗ್ಯಾಸ್ ಒರೆಸ್ತಾನೆ, ಕಸ ಹೊಡಿತಾನೆ, ಹುಡುಗರು ಬಟ್ಟೆ ಹಾಕಿಸ್ತಾನೆ, ಎಲ್ಲ ಮೇಕಪ್ ಅದು ಮಾಡಿಸ್ತಾನೆ, ಅವ್ರಿಗೆ ಮಾಡಿಸ್ತಾನೆ, ಡಬ್ಬ ಕಟ್ತಾನೆ, ಊಟ ಮಾಡಿಸ್ತಾನೆ, ಸಾಲಿಗೆ ಕಳಿಸ್ತಾನೆ. ಅಲ್ಲಿಂದ ಬಂದ್ಬೇಕು ನಂಗೆ ಏನು ಕೆಲಸ ಇರೋಂಗಿಲ್ಲ ರೀ, ಏನು ಬಟ್ಟೆ ಬಣ್ಣ ಮಾಡೋದಿರುತ್ತೆ ಅಷ್ಟೇ ರೀ, ಬೇರೆ ಏನು ಕೆಲಸ ಇರೋಂಗಿಲ್ಲ. ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ರೀ. ಅವ್ರಿಗೂ ಹೆಲ್ಪ್ ಮಾಡ್ತಾನೆ, ಯಜಮಾನ್ರಿಗೂ ಹರೇಡ್ ಮಾಡ್ಕೊಡಲ್ಲ, ನನಗೆ ಹರೇಡ್ ಮಾಡ್ಕೊಡಲ್ಲ. ಅದೊಂಥರ ಖುಷಿ ರೀ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ. ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮ ತಮ್ಮನ ಬಗ್ಗೆ ಆಗಲಿ ಯಜಮಾನ್ರ ಬಗ್ಗೆ ಆಗಲಿ ಕಮೆಂಟ್ ಹಾಕಿರಿ. ಇಬ್ಬರು ಅಷ್ಟೇ ಹೆಲ್ಪ್ ಮಾಡ್ತಾರೆ ರೀ ನಂಗೆ. ಅವ್ರಿಗೂ ಹೆಲ್ಪ್ ಮಾಡ್ತಾನೆ, ನಂಗೆ ಹೆಲ್ಪ್ ಮಾಡ್ತಾನೆ ರೀ. ಅವ್ರ ಬಗ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ. ನಮ್ಮ ತಮ್ಮಂದಾಗಲಿ ನಮ್ಮ ಯಜಮಾನ್ರದಾಗಲಿ ಒಂಥರ ಖುಷಿ ಆಗ್ತದೆ ಅವ್ರ ಬಗ್ಗೆ ನೀವು ಕಮೆಂಟ್ ಹಾಕಿದ್ರಂದ್ರೆ. ಏನೋ ಒಂಥರ ಖುಷಿ ಆಗ್ತದೆ ರೀ ಫ್ರೆಂಡ್ಸ್. ಅದೊಂಥರ ನನಗೆ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾರೆ. ಯಾಕೆ ನಮ್ಮ ಮನೆಗೆ ಈ ಥರ ಹೆಣ್ಮಕ್ಳು ಹೆಲ್ಪ್ ಮಾಡೋದೇ ಕಷ್ಟ ರೀ. ಈಗಿನ ಕಾಲದಾಗ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋದೇ ಕಷ್ಟ ಮನ್ಯಾಗ. ನಾ ಮಾಡಲ್ಲ ನೀ ಮಾಡ ಅಂತಾರೆ. ಇಂಥದ್ದಾಗ ಇಬ್ಬರು ಹೆಲ್ಪ್ ಮಾಡ್ತಾರೆ. ನಂಗೆ ಅದೊಂಥರ ಭಾಳ ಖುಷಿ ರೀ. ಅವರಿಬ್ಬರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆನೇ ರೀ. ಯಜಮಾನ್ರ ಬಗ್ಗೆ ಆಗಲಿ ನಮ್ಮ ತಮ್ಮನ ಬಗ್ಗೆ ಆಗಲಿ ಎಷ್ಟು ಹೇಳಿದ್ರೂ ಕಡಿಮೆನೇ ರೀ. ಅದಕ್ಕೆ ಏನು ಹೇಳ್ಬೇಕಂತ ಅರ್ಥ ತಿಳಿಯಲ್ಲ ರೀ. ಅಂದ್ರೂ ಇಷ್ಟೆಲ್ಲ ಶೇರ್ ಮಾಡ್ಕೊಂಡು ನಿಮ್ಮ ಎದುರು ಎಷ್ಟು ಹೇಳಿದ್ರೆ ಕಡಿಮೆನೇ ರೀ. ಅವ್ರ ಬಗ್ಗೆ ಹೆಂಗೆ ಅನ್ನಿಸ್ತು ಅವ್ರ ಬಗ್ಗೆ ಅಂತ ಕಮೆಂಟ್ ಹಾಕ್ರಿ. ನಮಗೆ ಬರ್ನ ರೀಲ್ಸ್ ಮಾಡೋದಾರಿ ಫ್ರೆಂಡ್ಸ್, ಆ ರೀಲ್ಸ್ನ ತೋರಿಸ್ತೀವಂತ ಈ ಕೆಲ್ಸಿಗೆ ಹೋಗಿ ಬರ್ತೀನಿ ರೀ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಇದು ಒಂದು ರೀಲ್ಸ್ 1 ಗಂಟೆ ಬೇಕು ರೀ. ಈಗ 5 ಮಿನಿಟ್ ರೀ. ಹಾಂ ಮಕ್ಕೊಲ್ರಿ. ಇವ ಚಕ್ರ ಬಂದು ಬಿಡ್ಬೇಕು, ಹಂಗೆ ಮಕ್ಕೋದಿಲ್ರಿ. ಬರೀ ಮಕ್ಕಳದ್ರಿ ಚಕ್ರ ಅಂದ್ರೆ ಹಿಂಗೆ ಮಾಡ್ಬಿಡ್ಬೇಕಿಲ್ರಿ. ಮಕ್ಕಳದ್ರಿ. ಇಲ್ಲ ನಾ ಬಿಡಂದ್ರೆ ಹೇಳ್ಬಿಡ್ತೀನಿ, ನಾನೇ ಮಾಡೋಣ. ಹಿಂಗೆ ಮಕ್ಕೋದಿಲ್ರಿ, ಆಗ ಹಂಗೆ ಸುಮ್ಮನೆ ಮಕ್ಕೊಳ್ಳೋದು ಹೆಂಗ್ರಿ? ಹಿಂಗೆ ಚಕ್ರ ಬಂದು ಬಿಡ್ಬೇಕಿಲ್ರಿ. ಸರಿ ಅಜ್ಜಿ. ಸುಮ್ಮ ಪೈಲೆ ಫಸ್ಟ್ ಮಾತಾಡ್ಕೊಂಡಿದ್ರಿ ಎಲ್ಲರೂ. ನೀನಂದು ಹೇಳೋದು ಮಾತು ಕೇಳ್ತೇನಿಲ್ಲೋ, ನೀ ಹಿಂಗೆ ಮಾಡಿದ್ರೆ ಹ್ಯಾಂಗೋ. ಬರ ವಿಜಯ್ ಅದಿಂದ್ರ ಪಾಠ ಹೊಡಿತೀನಿಲ್ಲ, ದನ ಹೊಡೆದಬ್ಲೆ ಸಿಟ್ಟಿ ನಾನು ತರಿಸ್ಬೇಡ್ರಿ ನೀವು. ಜರ ಇಲ್ಲ ಸರಿ, ಇಲ್ವಾ ಇಲ್ಲಿ. ಹಾಂ ಅಲ್ಲೇನಿದ್ರಿ ಇನ್ನ ಇನ್ ಸರಿ ಬೇಡ ಒಗಿತಾಳಲ್ಲ ತೋಕಿ, ಇಲ್ಲಾಂದ್ರೆ ನೀವು ಹಾಕಿ ಅಟ್ಟ ಅವೆಲ್ಲ ಈ ಕಡೆ ಒಕ್ಕಟ್ಟು ಚಕ್ಕರ್ ಬಂದು ಹಿಂಗೆ ತೆಳಗ ಮನ್ಕೊಳ್ಳೋದು. ಎರಡೇ ಒಂದು ಹಿಂದೆ ಅದು ಕೈಯಂಗೆ ಬಿಡ್ತೇನಿಲ್ಲ ನೀನು ಬಿಡ್ಲಿ ಕುಂಡಿ ಮೇಲೆ ಏಟ ಈ ಎಟ್ ಕಾಡ್ತಾರೆ ನೋಡ್ರಿ. ಒಂದು ರೀಲ್ಸ್ ಮಾಡೋದಂದ್ರೆ ಒಂದು ಹೇಳೋದು ಮಾತು ಕೇಳಲ್ಲ. ಇಕ್ಕೆ ಏನತ್ತಲ್ಲ, ನಾ ಹಿನಾಗ ಮೈ ತೊಗೊಂಡಿನ ಹಿಕ್ಕೊಳ್ಳಲ್ಲ. ಇವ ಆತನ ನಾ ರೀಲ್ಸ್ ಮಾಡಲ್ಲ. ಇವ ಮೂಗಿನ ಸುಮ್ಮಳು ತೊಗೋತು. ಇವ ಒಂದು 20 ಸರಿ ಹೇಳ್ತಾನೆ ನನಗೆ ರೀಲ್ಸ್ ಮಾಡಲ್ಲ ಕೇಳಿ. ಹಾಂ ಬ್ಯಾ ಮೊಬೈಲ್ ಲ್ಯಾಗ್ ಆಲತ್ತ, ನಾನು ಎಲ್ಲಿ ರೀಲ್ಸ್ ಮಾಡ್ತಾರೆ ಯಾರಿಗೂ. ಹಾಂ ಬಾರೋ ನಿಂದ್ರ ಬಾ ಪೈಲ ನೀವ. ಹಾಂ ಆಮೇಲೆ ವಿಜು ಹಿಂದೋಗಿ ನಿದ್ರಾದಲ್ಲಿ ಮನ್ಕೋ ಹಾಂ ಹಿಂಗೆ ಮಾಡ್ಕಿಸಿದ್ರಲ್ಲ, ನಾ ಕಟ್ ಮಾಡ್ತೀನಿ ಆಮೇಲೆ ಹಾಂ ಅಟ್ಟೆ ಕಟ್ ಮಾಡಲ್ಲ. ಹಂಗೆ ತೆಳಗ ಅಜಾತ್ ಮನ್ಕೋ ಬರ್ತೇನೆ ರಪ್ಪತ್ ಬಡಿತತಿ ರಿಯಲ್ ಆತ ನೋಡಿ. ಆಕ್ಷನ್. ನೀ ತಾಳಿ ಬಾರಿಸ್ಬೇಡ, ದಮ್ ಕಟ್ ಮಾಡಿದ ಸೀನ್ ಇಲ್ಲಿ. ಹೇಳೋ ಬೇಕಾರ್ ಚೋಟ್ ಸೀರಿಯಸ್ ರೀಲ್ಸ್ ಮಾಡೋದ ಮಜಾ ಎಲ್ಲಾಗ್ಯದ ಮಣ್ಣ ನೋಡ್ರಿ. ಆಯ್ತು ದಮ್ ಈ ಕಡೆ ತೊಳಂತ್ರಿ. ಅದೇ ಪೊಸಿಷನ್ ಮನ್ಕೋಲೆ. ನಿನ್ನ ಭಾಳ ಹೊಡಿತೀನಿ ನೋಡಿ ಹೇಳ್ತೇನೆ. ನಾ ಪುಟ್ಟಿ ಅದೇ ಪೊಸಿಷನ್ ಪುಟ್ಟಿಗೆ ಭಾಳ ಇಟ್ಟು ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಒಂದ್ಸರ ನಗು ಈಗ ಬರೋರು ಒಂದು ಇಲ್ಲಿ ಈ ಕಡೆ ಟಿಫಿನ್ ಕಣ್ಣು ಎತ್ತಬೇಕು. ಆ ಕಣ್ಣು ಎತ್ತಿ ಈ ಕಡೆ ಹಾಂ ಬರೋಬರ ಮನ್ಕೋ ದಮ್ ನಾನು ನೋಡ್ತೀನಿ ಈ ಕಡೆ ಮಾರಿ. ಈ ಕಡೆ ಬಾತ್ರೂಮ್ ಕಡೆ ಮಾತಿ ಮೋತಿ. ದಮ್ ಶೀನ ಇದು ನೆತ್ತಿ ಬಿಡುಕ್ತವ ಕೈ. ಇದು ನೆತ್ತಿ ಬಿಡುಕ್ತವ. ಈ ಕಡೆ ಮೂತ್ ಮಾಡು. ಅದೇನು ಮಾಡು. ಅರ್ಧ ಮನ್ಕೋ. ಇದು ಹೊಟ್ಟೆ ಮೇಲೆ ಕೈ ತಗೋ ಒಂದು. ದಮ ದಮ ನಾ ಆಕ್ಷನ್ ಹೇಳ. ಹಾಂ
ಆಕ್ಷನ್ ಏನಾಗ್ಯದೋ ಬಾರೋ ವಿರಾಜ್ ವಿಜ್ಜಿ ಏನಾಗ್ಯದೋ ಏನಾಗ್ಯದ ಯಾರ ನೀರು ತಂದ್ಕೊಡು ನೀರು ಏನಾಗ್ಯದೋ ಏನಾಗ್ತಾಳ್ರಿ ಕರೀರಪ್ಪ ಯಾನು ಇವ್ರು ಹಿಂದ ಅವ್ರದ್ದು ರಿಯಾಕ್ಷನ್ ಆಮೇಲೆ ತೊಗೊಳಮ್ ನಿಮ್ಮ ಅನ್ಕೋರ ಬರೀ ಈಗ ಏನಾಯ್ತು ನೋಡ್ರಿ ಈಗಿಂದ ಆಯ್ತಾ ಇಲ್ರಿ ಈಗ ಆಯ್ತು ರಿಯಾಕ್ಷನ್ ತಗೋಬೇಕಂದ್ರೆ ನೋಡ್ರಿ ಅದು ಲಾಸ್ಟ್ ಕಟ್ ಮಾಡಿ ಅದೇ ಕಟ್ ಅದು ಮಾಡಕ್ ಬರ್ತದ ಈಗ ರಿವ್ಯೂ ತೊಗೊಳ ನಿಮ್ಮ ಅನ್ಕೋ ಅದೇ ರಿಯಾಕ್ಷನ್ ತಗೋಬೇಕಲ್ರಿ ಸರಿ ಸರಿ ಇವ್ರಿಗೆ ಹೇಳ್ರಿ ನೀವು ಫ್ರೆಂಡ್ಸ್ ಯಾವ ಥರ ಬಂದತಿ ಹೇಳ್ರಿ ನೀವು ರಿವ್ಯೂ ನಾನು ಮೊಬೈಲ್ನಾಗ ವಿಡಿಯೋ ಮಾಡಿದ್ದು ಬಟ್ ಲ್ಯಾಗ್ ಆಗ್ಲತ್ತ ನೋಡ್ರಿ ಏನ್ರಿ ಮೊಬೈಲ್ ನವೀನ್ ತೊಗೊತೀನಿ ರೀ ಒಂದು ರೀಲ್ಸ್ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ ಆದ್ರಿ ಪಾಪ ನಮಗ್ ನನ್ನ ಮೊಬೈಲ್ನ ಸ್ಟೋರೇಜ್ ಕಮ್ಮಿ ಅದ ಅದಕ್ಕಂದು ಲ್ಯಾಗ್ ಆಗ್ಲತ್ತದ ತೊಗೊಂಡು ಮಾಡೋ ಮೊಬೈಲ್ ಮಾಮ ಬರ್ತಾವ